ನಮಸ್ಕಾರ. ನಿನ್ನೆ ಇಡೀ ಮಹಾರಾಷ್ಟ್ರ ಮತ್ತು ಭಾರತದ ರಾಜಕೀಯ ವಲಯವನ್ನು ಆಘಾತಕ್ಕೊಳಪಡಿಸಿದ ದುಃಖದ ಸುದ್ದಿಯೊಂದು ಹೊರಬಂದಿತು. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು 2026ನೇ ವರ್ಷದ ಜನವರಿ ತಿಂಗಳ 28ನೇ ದಿನ ಸಂಭವಿಸಿದ ಭೀಕರ ವಿಮಾನ ಅಪಘಾತದಲ್ಲಿ ನಮ್ಮನ್ನು ಅಗಲಿದ್ದಾರೆ. ಈ ದುರ್ಘಟನೆಯ ಹಿನ್ನೆಲೆಗಳಲ್ಲಿ ಭಾರತದಲ್ಲಿ ವಿಮಾನ ಮತ್ತು ಹೆಲಿಕಾಪ್ಟರ್ ಅಪಘಾತಗಳಿಗೆ ಬಲಿಯಾದ ಪ್ರಮುಖ ನಾಯಕರು ಹಾಗೂ ಗಣ್ಯರನ್ನು ಇಂದು ನಾವು ಸ್ಮರಿಸುತ್ತಿದ್ದೇವೆ. ಭಾರತದ ಇತಿಹಾಸದಲ್ಲಿ ಕಪ್ಪು ಚುಕ್ಕೆಯಾಗಿ ಉಳಿದಿರುವ ಪ್ರಮುಖ ವಾಯುಯಾನ ದುರಂತಗಳು ಇಲ್ಲಿವೆ. 1. ಅಜಿತ್ ಪವಾರ್. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಹಾಗೂ ಎನ್ಸಿಪಿ ನಾಯಕ ಅಜಿತ್ ಪವಾರ್ ಅವರು 2026ನೇ ವರ್ಷದ ಜನವರಿ ತಿಂಗಳ 28ನೇ ದಿನ ಅಂದರೆ ನಿನ್ನೆ ನಿಧನರಾದರು. ಮುಂಬೈನಿಂದ ಬಾರಾಮತಿಗೆ ತೆರಳುತ್ತಿದ್ದ ಅವರ ಚಾರ್ಟರ್ಡ್ ವಿಮಾನವು ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ಇಳಿಯುವ ವೇಳೆ ಅಪಘಾತಕ್ಕೀಡಾಯಿತು. ಪ್ರತಿಕೂಲ ಹವಾಮಾನ ಮತ್ತು ದಟ್ಟ ಮಂಜಿನಿಂದಾಗಿ ಈ ದುರ್ಘಟನೆ ಸಂಭವಿಸಿದೆ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ. 2. ಜನರಲ್ ಬಿಪಿನ್ ರಾವತ್. ಭಾರತದ ಮೊದಲ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿದ್ದ ಜನರಲ್ ಬಿಪಿನ್ ರಾವತ್ ಅವರು 2021ನೇ ವರ್ಷದ ಡಿಸೆಂಬರ್ ತಿಂಗಳ 8ನೇ ದಿನ ತಮಿಳುನಾಡಿನ ಕೂನೂರಿನಲ್ಲಿ ನಡೆದ ಹೆಲಿಕಾಪ್ಟರ್ ಅಪಘಾತದಲ್ಲಿ ವೀರಮರಣವನ್ನಪ್ಪಿದರು. ಅವರು ಪ್ರಯಾಣಿಸುತ್ತಿದ್ದ MI-17 ಹೆಲಿಕಾಪ್ಟರ್ ಹವಾಮಾನ ವೈಪರೀತ್ಯದಿಂದಾಗಿ ಪತನಗೊಂಡಿತ್ತು. 3. ಸೌಂದರ್ಯ. ಬಹುಭಾಷಾ ಖ್ಯಾತ ನಟಿ ಸೌಂದರ್ಯ ಅವರು 2004ನೇ ವರ್ಷದ ಏಪ್ರಿಲ್ ತಿಂಗಳ 17ನೇ ದಿನ ಬೆಂಗಳೂರು ಸಮೀಪದ ಜಕ್ಕೂರು ವಿಮಾನ ನಿಲ್ದಾಣದ ಬಳಿ ನಡೆದ ವಿಮಾನ ಅಪಘಾತದಲ್ಲಿ ಮೃತಪಟ್ಟರು. ಚುನಾವಣೆ ಪ್ರಚಾರಕ್ಕಾಗಿ ಹೊರಟಿದ್ದ ಸಣ್ಣ ವಿಮಾನವು ತಾಂತ್ರಿಕ ದೋಷದಿಂದ ಪತನಗೊಂಡು ಬೆಂಕಿಗಾಹುತಿಯಾಯಿತು. 4. ವೈಎಸ್ ರಾಜಶೇಖರ್ ರೆಡ್ಡಿ. ಆಂಧ್ರಪ್ರದೇಶದ ಅಂದಿನ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ್ ರೆಡ್ಡಿಯವರು 2009ನೇ ವರ್ಷದ ಸೆಪ್ಟೆಂಬರ್ ತಿಂಗಳ 2ನೇ ದಿನ ಹೆಲಿಕಾಪ್ಟರ್ ಅಪಘಾತದಲ್ಲಿ ನಿಧನರಾದರು. ಕರ್ನೂಲ್ ಜಿಲ್ಲೆಯ ನಲ್ಲಮಲ ಅರಣ್ಯ ಪ್ರದೇಶದಲ್ಲಿ ಭಾರೀ ಮಳೆಯ ನಡುವೆಯೇ ಅವರ ಹೆಲಿಕಾಪ್ಟರ್ ಪತನಗೊಂಡಿತ್ತು. 5. ಮಾಧವರಾವ್ ಸಿಂಧ್ಯಾ. ಕೇಂದ್ರದ ಮಾಜಿ ಸಚಿವ ಹಾಗೂ ಪ್ರಭಾವಿ ಕಾಂಗ್ರೆಸ್ ನಾಯಕ ಮಾಧವರಾವ್ ಸಿಂಧ್ಯಾ ಅವರು 2001ನೇ ವರ್ಷದ ಸೆಪ್ಟೆಂಬರ್ ತಿಂಗಳ 30ನೇ ದಿನ ಉತ್ತರ ಪ್ರದೇಶದಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ಮೃತಪಟ್ಟರು. 6. ಸಂಜಯ್ ಗಾಂಧಿ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಪುತ್ರ ಸಂಜಯ್ ಗಾಂಧಿಯವರು 1980ರ ವರ್ಷದ ಜೂನ್ ತಿಂಗಳ 23ನೇ ದಿನ ದೆಹಲಿಯಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ಮೃತಪಟ್ಟರು. ತಾವೇ ವಿಮಾನ ಚಲಾಯಿಸುತ್ತಿದ್ದ ವೇಳೆ ಸಂಭವಿಸಿದ ಈ ದುರಂತ ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿತ್ತು. 7. ನೇತಾಜಿ ಸುಭಾಷ್ ಚಂದ್ರ ಬೋಸ್. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಅಪ್ರತಿಮ ನಾಯಕ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು 1945ರ ವರ್ಷದ ಆಗಸ್ಟ್ ತಿಂಗಳ 18ನೇ ದಿನ ತೈವಾನ್ನಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ಮೃತಪಟ್ಟರು ಎಂದು ಅಧಿಕೃತ ದಾಖಲೆಗಳು ತಿಳಿಸುತ್ತವೆ. 8. ಜಿಎಂಸಿ ಬಾಲಯೋಗಿ. ಲೋಕಸಭೆಯ ಅಂದಿನ ಸ್ಪೀಕರ್ ಆಗಿದ್ದ ಜಿಎಂಸಿ ಬಾಲಯೋಗಿಯವರು 2002ನೇ ವರ್ಷದ ಮಾರ್ಚ್ ತಿಂಗಳ 3ನೇ ದಿನ ಆಂಧ್ರಪ್ರದೇಶದಲ್ಲಿ ಸಂಭವಿಸಿದ ಹೆಲಿಕಾಪ್ಟರ್ ಅಪಘಾತದಲ್ಲಿ ನಿಧನರಾದರು. 9. ದೋರ್ಜಿ ಖಂಡು. ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದ ದೋರ್ಜಿ ಖಂಡು ಅವರು 2011ನೇ ವರ್ಷದ ಏಪ್ರಿಲ್ ತಿಂಗಳ 30ನೇ ದಿನ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವನ್ನಪ್ಪಿದರು. 10. ಸುರೇಂದ್ರ ಸಿಂಗ್ ಮತ್ತು ಒಪಿ ಜಿಂದಾಲ್. ಹರಿಯಾಣದ ಮಂತ್ರಿಯಾಗಿದ್ದ ಸುರೇಂದ್ರ ಸಿಂಗ್ ಹಾಗೂ ಖ್ಯಾತ ಉದ್ಯಮಿ ಒಪಿ ಜಿಂದಾಲ್ ಅವರು 2005ನೇ ವರ್ಷದ ಮಾರ್ಚ್ ತಿಂಗಳ 30ನೇ ದಿನ ಉತ್ತರ ಪ್ರದೇಶದಲ್ಲಿ ನಡೆದ ಹೆಲಿಕಾಪ್ಟರ್ ಅಪಘಾತದಲ್ಲಿ ಜೊತೆಯಾಗಿ ನಿಧನರಾದರು. ಆಕಾಶದ ಹಾದಿಯಲ್ಲಿ ಸಂಭವಿಸಿದ ಈ ಅನಿರೀಕ್ಷಿತ ಸಾವುಗಳು ದೇಶಕ್ಕೆ ತುಂಬಲಾರದ ನಷ್ಟವನ್ನುಂಟು ಮಾಡಿವೆ. ನಿನ್ನೆ ಅಜಿತ್ ಪವಾರ್ ಅವರ ನಿಧನದೊಂದಿಗೆ ಮಹಾರಾಷ್ಟ್ರ ರಾಜಕೀಯದ ಒಂದು ಸುದೀರ್ಘ ಅಧ್ಯಾಯ ಅಂತ್ಯಗೊಂಡಿದೆ. ಅಗಲಿದ ಈ ಎಲ್ಲ ಮಹಾನ್ ಚೇತನಗಳಿಗೆ ನಮ್ಮ ಭಾವಪೂರ್ಣ ನಮನಗಳು.